ಆ ಹೆಣ್ಮಕ್ಳು ಎಲ್ಲಿ ಹೋದ್ರು, ಏನು ಮಾಡ್ತಾ ಇದ್ದಾರೆ, ಅದೇನು ಹ್ಯೂಮನ್ ಟ್ರಾಫಿಕಿಂಗಾ ಅಥವಾ ಏನು ಹೆಣ್ಮಕ್ಳಿಗೆ ಯಾರೋ ಪಾಪ ಸುಮ್ಮನೆ ಪರಿಚಯ ಅಂತ ಹೇಳಿ ಕರೆಸಿ ಮೋಸ ಮಾಡೋರಿದ್ದಾರೆ. ಗಂಡು ಮಕ್ಕಳು ಬಂದು ಅವರೆಲ್ಲೋ ಒಂದು ಕಡೆ ಗೊತ್ತಿಲ್ಲ. ನಮ್ಮ ಸಿನಿಮಾ ನಾನು ಅದನ್ನೆಲ್ಲ ತುಂಬ ಒತ್ತಿ ಬಿಡಿಸಿ ನಾನು ಹೇಳಿಲ್ಲ. ಎಷ್ಟೋ ಗಂಡು ಮಕ್ಕಳು ಮಿಸ್ ಆಗಿದ್ದಾರೆ. ಅದೇನು ಅದು ಕೂಡ ಆರ್ಗನ್ ಟ್ರಾಫಿಕಿಂಗ್ ಇರ್ಬೋದು. ಒಂದು ಕಡೆ ಬರಕ್ಕೆ ಹೇಳಿ ಕದ್ದು ಶೂಟ್ ಮಾಡ್ತಾ ಇದ್ದೀವಿ, ಹೇಳಪ್ಪದ ಕದ್ದು ಶೂಟ್ ಮಾಡ್ತಾ ಇದ್ದೀವಿ. ನಾನು ನಮ್ಮ ವೀರು ಅಸೋಸಿಯೇಟು ಗೊತ್ತಿಲ್ದಂಗೆ ನಿಂತಿದ್ದೀವಿ. ಮೋನಿಷಾ ಹಿಂಗೆ ನಡ್ಕೊಂಡು ಹಿಂಗೆ ಬಂದು ನೀಟಾಗಿ ಬಂದು ಒಬ್ಬ ಮೋನಿಷನ್ ಕರ್ತಾಗ ಏನು ನಡೀತಿದೆ ಹೇಳಮ್ಮ. ಆಮೇಲೆ ಅವತ್ತು ನಾವು ಕ್ಯಾಮ್ರಾ ಹೈಡಿಂಗಲ್ಲಿತ್ತು, ಶೂಟ್ ಮಾಡ್ತಾ ಇದ್ವಿ. ನನ್ನ ಪಾಡಕ್ಕೆ ನಾನು ನಡ್ಕೊಂಡು ಬರ್ತಾ ಇದ್ದೆ. ಐ ಥಿಂಕ್ ವಿಜುವಲ್ಸ್ ರಿಲೀಸ್ ಮಾಡಿದ್ದೇವೆ ಆಲ್ರೆಡಿ. ಒಂದು ಶಾರ್ಟ್ ಇದೆ ಮೆಜೆಸ್ಟಿಕ್ ಬಸ್ ಸ್ಟಾಪಲ್ಲಿ. ನಾನು ಇಳ್ಕೊಂಡು ಬರ್ತಾ ಇದ್ದೀನಿ. ನನ್ನ ಪಾಡಕ್ಕೆ ನಾನು ಬರ್ತಾ ಇದ್ದೆ. ಬಟ್ ನಾವೆಲ್ಲರೂ ಕೇಳಿದ್ದೀವಿ ಹೌ ಡೇಂಜರಸ್ ಮೆಜೆಸ್ಟಿಕ್ ಕ್ಯಾನ್ ಗೆಟ್ ಅಂತ. ಅವತ್ತು ನನಗೆ ಎಕ್ಸ್ಪೀರಿಯನ್ಸ್ ಆಯಿತು. ನಾನೇನೂ ಮಾಡಿಲ್ಲ, ನಾನು ನಡ್ಕೊಂಡು ಬರ್ತಾ ಇದ್ದೆ. ಯಾರೋ ಒಂದು ಮಿಡಲ್ ಏಜ್ಡ್ ಒಬ್ಬರು ವ್ಯಕ್ತಿ ಮ್ಯಾನ್ ಬಂದು ಅವ್ರೇನೋ ಹೇಳಿದ್ರು ನನಗೆ ಅದು ಕ್ಲಿಯರ್ ಆಗಿ ಅರ್ಥ ಆಗಿಲ್ಲ. ಅವ್ರ ಭಾಷೆ ಕನ್ನಡನೇ ಇತ್ತು, ಬಟ್ ನನಗೆ ಅರ್ಥ ಆಗಿಲ್ಲ. ಬಟ್ ಅವ್ರ ಇಂಟೆನ್ಷನ್ ಏನು ಅಂತ ಇಟ್ ವಾಸ್ ವೆರಿ ಕ್ಲಿಯರ್. ಒಂದು ಒಬ್ಳೆ ಹೋಗ್ತಾರ ಹುಡುಗಿನ ಅಪ್ರೋಚ್ ಮಾಡಿ ಬೇರೆ ರೀತಿಯಲ್ಲಿ ಅವ್ರು ಮಾತಾಡಿದ್ರು. ಇಮಿಡಿಯೇಟ್ಲಿ ಬಿಫೋರ್ ಐ ಕುಡ್ ರಿಯಾಕ್ಟ್ ನಮ್ಮ ಟೀಮ್ ಎಲ್ಲ ಬಂದು, ಅಪ್ಪ ಬಂದರು, ನಮ್ಮ ಡೈರೆಕ್ಟ್ ADs ಎಲ್ಲರೂ ಬಂದು ದೇ ಟುಕ್ ಕೇರ್ ಆಫ್ ದ ಸಿಚುಯೇಷನ್. ಬಟ್ ಅವತ್ತು ಅನಿಸ್ತು ಸೇಫ್ ಹೆಣ್ಮಕ್ಳಿಗೆ ತುಂಬ ತುಂಬ ಹೇಳ್ತಾರಲ್ಲ ಸರ್, ಮೈ ತುಂಬ ಬಟ್ಟೆ ಹಾಕೊಂಡ್ರು ಬಿಡಲ್ಲ ನಾವು ಯಾವುದೇ ಜಾಗಕ್ಕೆ ಹೋದ್ರು. ಸೊ ಅದೆಲ್ಲ ಒಂದು ಎಕ್ಸ್ಕ್ಯೂಸಸ್ಸೇ ಅಲ್ಲ. ದೇ ವಾಂಟ್ ಟು ಟ್ರಬಲ್ ಯು, ಖಂಡಿತ ಅವ್ರು ಬಂದು ತೊಂದರೆ ಕೊಟ್ಟೇ ಕೊಡ್ತಾರೆ. ಎರಡೂ ಇದೆ ಅಲ್ಲಿ. ಹಣೆ ಬರ ಬರ್ಕೊಳ್ಳೋದು ಇದೆ, ಹಣೆ ಬರನ ಯಾರು ಇನ್ನೊಬ್ರು ಬಂದು ಕಳಿಯೋದು ಇದೆ. ಒಂದು ಕ್ಷಣ ಯಾಮಾಡಿದ್ರೆ ಮಿಸ್ ಆಗೋಗುತ್ತೆ ಲೈಫಲ್ಲಿ. ನಾನು ಯಾವಾಗಲೂ ಒಂದೇ ರಿಕ್ವೆಸ್ಟ್ ಮಾಡ್ಕೊಳ್ಳೋದು ತಮ್ಮ ಪ್ರಶ್ನೆ ಲೊಕೇಶನ್. ಬೆಂಗಳೂರಿಗೆ ಯಾರೇ ಹೆಣ್ಮಕ್ಳು ಯಾರು ಬಂದಿಲ್ಲಿ ಇಳಿತೀರಾ, ಹೊತ್ತಲ್ಲಿ ಬಂದಲ್ಲಿ ಇಳಿದ್ಬಿಡ್ತಾರೆ. ಯಾರೋ ಪ್ರೀತಿಸೋನ್ ಕರೀತಾನೆ ಅಂತನೋ, ಮತ್ತು ಇನ್ಯಾರೋ ನಂಬಿಕೆಯನ್ನು ಕರೀತಾನೆ ಅಂತನೋ. ಆ ಬಂದ ಹೆಣ್ಮಕ್ಳು ತನ್ನ ತಾಯಿ ತಂದೆಗೂ ಸಿಗಲಿಲ್ಲ, ಕೊನೆಗೆ ಆಕೆಗೆ ನ್ಯಾಯನೂ ಸಿಕ್ಕಿಲ್ಲ ಬದುಕಿನಲ್ಲಿ. ಕೊನೆಗೆ ಆ ಮಗು ಎಲ್ಲೋಯ್ತು ಅಂತಾನೆ ಗೊತ್ತಿಲ್ಲ. ಅದೊಂದು ಸಮುದ್ರ, ಆ ಮನೆಯೇ ಅಭಿನಯಕ್ಕೆ ಒಂದು ಸಮುದ್ರ. ಅದ್ರಲ್ಲಿ ನಾವು ಹೋಗಿ ನಿಂತಿದ್ದೀವಿ ಅಷ್ಟೇ. ಸೊ ಹಂಗಾಗಿ ಅದೇ ನೀರನ್ನು ಅದಕ್ಕೆ ಚೆಲ್ಲಿದ್ದೀನಿ ಅಷ್ಟೇ. ಅಂದರೆ ನೀವು ವಿನಯ್ ತುಂಬ ಟ್ಯಾಲೆಂಟೆಡ್ ವಿನಯ್. ನನಗೆ ವಿನಯ್ ಇವಾಗಲೂ ತುಂಬ ಪರ್ಸನಲ್ ತುಂಬ ಇಷ್ಟ. ಯಾಕೆಂದರೆ ಅವ್ರ ಮನೇಲಿ ಇದೆಯಲ್ಲಮ್ಮ, ಅಣ್ಣವ್ರು ಇದ್ದಾರಲ್ಲಮ್ಮ, ಶಿವಣ್ಣ ಅವ್ರು ಇದ್ದಾರೆ, ರಾಘಣ್ಣ ಇದ್ದಾರೆ, ಅಪ್ಪು ಸಾರ್ ಇದ್ದಾರೆ, ಯುವ ಇದ್ದಾರೆ ಅಲ್ವಾ. ಆ ಕಲೆಯ ಆರಾಧನೆ ಅವ್ರಿಗೆ ಗೊತ್ತಿರೋದು, ನಾವಿಲ್ಲ. ನಾವು ಕಷ್ಟಪಟ್ಟು ಕಲಿತಾ ಇದ್ದೀವಿ ಅಷ್ಟೇ. ಮತ್ತೆ ವಿನಯ್ನ ನಾನು ವಿನಯ್ ಒಂದು ಕಾಂಬಿನೇಷನ್ ಸಖತ್ತಾಗಿರೋದು ಒಂದು ಕತೆ ಮಾಡಬೇಕು ಅನ್ನೋ ಯೋಚನೆಯಲ್ಲಿದೆ. ನಾನು ಟೀಮೆಲ್ಲ ಮಾತಾಡ್ತಾ ಇದ್ವಿ, ನಾನು ಪುನೀತ್ ಎಲ್ಲನೂ. ಇಲ್ಲ ಒಂದು ವಿನಯ್ ಇಂಡಿಪೆಂಡೆಂಟಾಗೂ ಮಾಡೋ ಆಸೆ ಇದೆ. ಮತ್ತು ನನ್ನ ಜೊತೆನೂ ನಾನು ವಿನಯ್ ಮಾಡಬೇಕು ಅನ್ನೋ ಒಂದು ಆಸೆ ಇದೆ. 100% ಮಾಡ್ತೀನಿ. ಅದು ತಲೆಯಲ್ಲಿದೆ ನನಗೆ. ಅದು ರನ್ ಆಗ್ತಾ ಇದೆ. ನಾನು ನಿರ್ದೇಶಕ ಆದಮೇಲೆ ತುಂಬ ಜಾಸ್ತಿ ಸೊಸೈಟಿ ಸುತ್ತಾಡೋಕ್ಕೆ ಶುರು ಮಾಡಿದ್ದೀನಿ. ಎಲ್ಲೆಲ್ಲೆಲ್ಲಿ ಎಲ್ಲ ಜಾಗದಲ್ಲಿ ಸುತ್ತಾಡ್ತೀನಲ್ಲ, ಅಲ್ಲೆಲ್ಲರೂ ಇವತ್ತಿನ ಯಾರು ಜೆನ್ಸಿ ಕಿಡ್ಸ್ ಆಗ್ಬೋದು ಅಥವಾ ಮುಂದೆ ಬೆಳೆಯುವಂಥ ಮಕ್ಕಳಾಗ್ಬೋದು, ಅವರು ಸ್ವಲ್ಪ ಈ ಸೌಂಡ್ ಕಡೆ ಇಷ್ಟಪಡೋ ಥರ ಇದೆ. ಮತ್ತೆ ಆ ಸೌಂಡಲ್ಲಿ ನಾನು ಒಳ್ಳೇದೇನು ಹೇಳಕ್ಕೆ ಸಾಧ್ಯ ಅಂದರೆ, ಇದೇ ಇವಾಗ ಕೆಂಡದೋಕಳಿ ಗಂಡಾನ ಅನ್ನೋ ಲೈನ್ನಲ್ಲಿ ಪ್ರೇಯರ್ ಮಾಡಿದ್ರೆ, ಅಂದರೆ ಎಕ್ಸ್ಟೆಂಟ್ಗೆ ಹೋದರೆ, ಒಬ್ಬ ಪ್ರಾರ್ಥನೆ ಮಾಡೋನ ಅವನ ಎಕ್ಸ್ಟೆಂಟ್ಗೆ ಹೋದ್ರೆ ಹೆಂಗೆಲ್ಲ ಕೂಗ್ಬೋದು ದೇವ್ರನ್ನ ಅನ್ನೋ ಒಂದು ಕೂಗ್ನ ಇಂಗ್ಲೀಷ್ ಪದಗಳಲ್ಲಿ ಇಟ್ಕೊಂಡು ಕರ್ನಾಟಕದಿಂದ ಎಲ್ಲ ಕಡೆಯಿಂದ ಜನ ಬೆಂಗಳೂರು ಬರ್ತಾರೆ, ಮೆಜೆಸ್ಟಿಕ್ ಬರ್ತಾರೆ. ಏನಂದ್ರೆ ಒಂದಷ್ಟು ಜನಕ್ಕೆ ಅವ್ರಿಗೆ ಏಜ್ 20 ಆಗಿರ್ಬೋದು, 40 ಆಗಿರ್ಬೋದು, ಅವ್ರು ಬೆಂಗಳೂರೇ ನೋಡಿರಲ್ಲ. ಸೊ ಬೆಂಗಳೂರು ಹೇಗಿರುತ್ತೆ ಅನ್ನೋ ಐಡಿಯಾನೇ ಇರಲ್ಲ. ಸೊ ಅಂಥವ್ರು ಬೆಂಗಳೂರಿಗೆ ಬಂದಾಗ ಅವ್ರಿಗೆ ಒಂಥರ ಬೇರೆ ಪ್ರಪಂಚಕ್ಕೆ ಬಂದಾಗ ಅನ್ಸುತ್ತೆ. ಸೊ ಅಲ್ಲಿ ಆ ಥರ ಜನರನ್ನ ನಾನು ತುಂಬಾ ಸಲ, ನಾನು ಯಾವಾಗಲೂ ಎಲ್ಲರಿಗೂ ಬೆಂಗಳೂರು ಗೊತ್ತು, ಎಲ್ಲರೂ ಬೆಂಗಳೂರು ನೋಡಿದ್ದಾರೆ ಅಂತ ಅನ್ಕೊಂಡಿದ್ದೆ. ಬಟ್ ಊರಿಗೆಲ್ಲ ಹೋದಾಗ ಒಂದಷ್ಟು ಜನ ಜೊತೆ ಮಾತಾಡ್ಸಿದಾಗ ಅವರು ಬೆಂಗಳೂರು ನೋಡೇ ಇರಲ್ಲ, ಅವ್ರು ಬೆಂಗಳೂರು ಐಡಿಯಾನೇ ಇರಲ್ಲ. ಅಂಥ ಜನ ಇಲ್ಲಿ ಬಂದಾಗ ಅದು ಹೇಳಕ್ಕೆ ಅಲ್ಲ ಅವ್ರ ಎಕ್ಸ್ಪೀರಿಯನ್ಸ್ ಹೇಗಿರುತ್ತೆ ಅಂತ. ಆ ಥರ ಒಂದಷ್ಟು ಎಕ್ಸ್ಪೀರಿಯನ್ಸ್ ನಮ್ಮ ಸಿನಿಮಾದಲ್ಲಿ ತೋರಿಸಿದ್ದಾರೆ. ನೀನು ನೋಡಬೇಕು, ನಿನ್ನ ಜೀವನಕ್ಕೆ ನೀನು ನೋಡಬೇಕು, ನಿಂಗೆ ಅರ್ಥ ಆಗುತ್ತೆ ಯಾವ ಥರ ಜೀವನ ಇದೆ, ಯಾವ ಥರ ಜೀವನಗಳು ಬೇರೆಯವ್ರ ಲೈಫ್ಸ್ ಹೇಗಿದೆ ಅಂತ. ಸೊ ನನ್ನ ಬಿಗ್ಗೆಸ್ಟ್ ಟೇಕ್ ಅವೇ ಸಿನಿಮಾಲ್ ಆ್ಯಕ್ಚುಲಿ ನಾನು ಮೆಜೆಸ್ಟಿಕಲ್ಲಿ ಯಾವ ಥರ ಜಾಗಗಳು ನೋಡಿದ್ದೀನಿ. ಅದೇ ನಮ್ಮಪ್ಪ ಎಲ್ಲೂ ಬಿಟ್ಟಿಲ್ಲ, ಎಲ್ಲ ಕಡೆ ಕರ್ಕೊಂಡು ಹೋಗಿ ತೋರಿಸಿದ್ದಾರೆ, ಬೆಳಿಗ್ಗೆ ಆಗಲಿ ರಾತ್ರಿ ಆಗಲಿ ಥ್ರೂ ಔಟ್ ದ ಡೇ. ದಯವಿಟ್ಟು ನನ್ನ ಯೂಟ್ಯೂಬ್ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ.